ಭಾಗ್ಯಮ್ಮ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್ಸು. ನೀನೇನು ಒಬ್ಳೆ ಬಂದಿದ್ಯಾ? ನಿನ್ ತಂಗಿ ಎಲ್ಲಿ? ತಂಗಿ ಹೊರಗಡೆನೆ ಇದ್ದಾಳೆ. ನಾನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಮುಂದೆನೆ ನಿಂತ್ಕೊಳ್ಳೋದಲ್ವಾ? ಇಷ್ಟೊತ್ತಿಗೆ ದರ್ಶನ ಆಗಿರ್ತಾ ಇತ್ತು. ನಮ್ಮನ್ ನೋಡಿ ಹಿಂದಕ್ಕೆ ಯಾಕೆ ಬಂದೆ? ಒಬ್ಳೆ ಹೋಗಿ ಮುಂದೆ ನಿಲ್ಲೋದಕ್ಕಿಂತ 4 ಹೆಜ್ಜೆ ಹಿಂದೆ ಬಂದು ದೇವ್ರ ಮುಂದೆ ಹೋದ್ರೇನೆ ಆನಂದ ಅಲ್ವಾ ಭಾಗ್ಯಮ್ಮ? ನಮ್ ಸರ್ಸು ಬಂಗಾರ. 4 ಹೆಜ್ಜೆ ಅಲ್ಲ ಕಣೋ, 1 ಹೆಜ್ಜೆ ಹಿಂದೆ ಇಟ್ರೂ ಲೈಫಲ್ಲಿ ತುಂಬಾನೇ ಹಿಂದುಳಿದು ಬಿಡ್ತೀವಿ. ಸ್ವಲ್ಪನೂ ಡಿಲೇ ಮಾಡಬೇಡ, ಇಮಿಡಿಯೇಟಾಗಿ ಅಪ್ಲೈ ಮಾಡು. ಏನಿದು ಬಾವ? ತಲೆ ಆದ್ರೂ ಎತ್ ನೋಡ್ಬೋದಲ್ವಾ? ಲ್ಯಾಪ್ಟಾಪ್ ಅಲ್ಲಿ ಗರ್ಲ್ ಫ್ರೆಂಡ್ ಹತ್ರ ಏನಾದ್ರೂ ಚಾಟ್ ಮಾಡ್ತಿದ್ಯಾ? ವಾಟ್ ಆರ್ ಯು ಟಾಕಿಂಗ್? ನನಗೆ ಫ್ರೆಂಡ್ಸೇ ಇಲ್ಲ. ಇನ್ ಗರ್ಲ್ ಫ್ರೆಂಡ್ಸ್ ಎಲ್ಲಿಂದ ಬರ್ತಾರೆ? ಇರೋರೆಲ್ಲ ಬಿಸ್ನೆಸ್ ಫ್ರೆಂಡ್ಸೇ. ಒಂದ್ಸಲ ನೋಡ್ಬೋದಲ್ವಾ ಭಾವ? ನೋಡು ಅಂದ್ರೆ ಯಾವ್ದೋ ವಾಲ್ ಕ್ಲಾಕ್ ಅಲ್ಲಿ ಟೈಮ್ ನೋಡೋ ಹಾಗೆ ನೋಡಿ ತಲೆ ಬಗ್ಗಿಸ್ಕೊಳ್ಳೋದಾ? ನೋಡು, ಇಷ್ಟು ಸುಂದರವಾಗಿ ಲಂಗ ದಾವಣಿ ಹಾಕೊಂಡ್ ಬಂದ್ರೆ ಅಟ್ಲೀಸ್ಟ್ ಚೆನ್ನಾಗಿದ್ದೀನಾ ಇಲ್ವಾ ಅಂತ ಒಂದು ಕಮೆಂಟ್, ಕಾಂಪ್ಲಿಮೆಂಟ್ ಏನೂ ಇಲ್ಲ. ನಿನಗೆ ಫೀಲಿಂಗ್ಸ್ ಅನ್ನೋದೇ ಇಲ್ಲ ಭಾವ. ವಾಟ್ ಫೀಲಿಂಗ್ಸಾ? ಅದು ಯಾವ ಕೆಲಸ ಕಾರ್ಯನೂ ಇಲ್ಲದೆ, ಜೀವನದಲ್ಲಿ ಯಾವ ಗುರಿನೂ ಇಲ್ಲದೆ ಇರೋರು ಹೇಳೋ ಮಾತು. ಮನುಷ್ಯನಿಗೆ ಒಂದು ಗೋಲ್ ಇರಬೇಕು. ಯಾವುದನ್ನು ನೋಡ್ದೇನೆ ಅನ್ಕೊಂಡಿದ್ದನ್ನ ಸಾಧಿಸೋ ಛಲ ಇರಬೇಕು. ಅಷ್ಟೇ ಅಲ್ಲ, ಜೀವನದಲ್ಲಿ ನಡೆಯೋ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಂಭ್ರಮ ಪಡೋರು ಅಂದ್ರೆ ನನಗಾಗಲ್ಲ. ಪ್ರತಿ ಚಿಕ್ಕ ವಿಷಯಕ್ಕೂ ಸಂಭ್ರಮ ಪಡ್ತಾ ಚಪ್ಪಾಳೆ ಹೊಡಿಯೋರಂದ್ರೆ ನನಗೂ ಆಗಲ್ಲ ಬಾವ. ಸರಿ ಬಿಡು, ಈ ಲಂಗ ದಾವಣಿಲ್ ನಾನು ಹೇಗಿದ್ದೀನಿ ಅಂತ ಹೇಳು ಬಾವ. ನಿಜ ಹೇಳ, ನೀನು ಅಮೆರಿಕಾದಲ್ಲಿ ಬೆಳೆದಿದ್ದಕ್ಕೂ, ನಿನ್ನ ಬಾಡಿ ಲ್ಯಾಂಗ್ವೇಜ್ಗೂ, ನಿನ್ನ ಕೈಯಲ್ಲಿರೋ ಆ ಮಾಡ್ರನ್ ಟ್ಯಾಟೂಗೂ ಈ ಲಂಗ ದಾವಣಿ ಸೂಟ್ ಆಗತ್ತಾ? ನಿನಗೆ ಮಾಡ್ರನ್ ಡ್ರೆಸ್ಸೇ ಸರಿ ಅನ್ಸುತ್ತೆ. ಅದರಲ್ಲಿ ನೀನು ಚೆನ್ನಾಗಿ ಕಾಣ್ತೀಯ. ಯು ನೋ ವಾಟ್ ಬಾವ, ಐ ಹೇಟ್ ಟ್ರೆಡಿಷನಲ್ ವೇರ್. ಏನೇ ಆದ್ರೂ ಹೆಣ್ಮಕ್ಳು ಸಂಪ್ರದಾಯ ಬದಲಾಗಿ ಲಂಗ ದಾವಣಿ, ಉದ್ದ ಲಂಗ ಜಾಕೆಟು, ಸೀರೆ ಉಟ್ಕೊಂಡ್ರೆ ಆ ಅಂದಾನೇ ಬೇರೆ ಸುಬ್ಬಿ. ಹಾಗಿದ್ರೆ ಮಹಾಲಕ್ಷ್ಮಿ ಹಾಗೆ ಕಾಣ್ತಾರೆ. ಒಂದ್ಸಲ ನಮ್ ಚಿನ್ನಿ ನೋಡು. ಅಕ್ಕ ಅಕ್ಕ, ಲಂಗ ಬ್ಲೌಸ್ ತುಂಬಾ ಚೆನ್ನಾಗಿದೆ ಸರ್ಸು. ಎಲ್ ತಗೊಂಡೆ? ತಗೊಂಡಿದ್ದಲ್ಲ ಸುಬ್ಬಿ, ನಾನೇ ಹೊಲ್ದೆ. ನೀನೇ ಹೊಲ್ದಾ? ಎಷ್ಟ್ ಚೆನ್ನಾಗಿ ಹೊಲ್ದಿದ್ಯಾ ಸರ್ಸು, ನೋಡಕ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಹೊಲ್ದಿದ್ಯಾ ಕಣೆ. ಇದು ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತು ಭಾವ. ಆದ್ರೆ ಇಂಡಿಯಾಗ್ ಬಂದಿದ್ದೀನಲ್ವಾ, ಏನೋ ನೇಟಿವಿಟಿಗೋಸ್ಕರ ಟ್ರೈ ಮಾಡಿದೆ. ನಿನ್ ಲೈಫಿಗೆ ಬರೋ ಹುಡುಗಿ ಹೇಗಿರ್ಬೇಕು ಅಂತ ಅನ್ಕೊಳ್ತಿದ್ಯಾ? ಟು ಬಿ ವೆರಿ ಫ್ರಾಂಕ್, ಇನ್ನೂ ಅಷ್ಟು ದೂರ ಯೋಚನೆ ಮಾಡಲಿಲ್ಲ ಮ್ಯಾಗಿ. ಆದರೂ ಕೇಳ್ತಿದ್ಯಾ ಅಂತ ಹೇಳ್ತಾ ಇದ್ದೀನಿ. ಯಾವಾಗಲೂ ಎಲ್ರಿಗಿಂತ ಮುಂದಿರಬೇಕು ಅನ್ಕೊಳ್ಳೋ ಹುಡುಗಿನೇ ಬೇಕು. ಅವಳ ಬಗ್ಗೆ ಅವಳು ಯೋಚನೆ ಮಾಡಬೇಕು. ಅವಳಿಗೋಸ್ಕರನೇ ಅವಳು ಬದುಕಬೇಕು. ಲೈಫಲ್ಲಿ ಅವಳದ್ದೇ ಒಂದು ಗೋಲ್ ಇರಬೇಕು. ಅದನ್ನು ಸಾಧಿಸೋದಕ್ಕೋಸ್ಕರ ಏನು ಬೇಕಾದರೂ ಮಾಡೋಕೆ ರೆಡಿ ಇರಬೇಕು. ಎಷ್ಟೇ ಕಷ್ಟ ಇದ್ರೂ ಗುರಿ ಸಾಧಿಸಲೇಬೇಕು. ಹಾಗಿರೋ ಅಂತಹ ನಂಬರ್ 1 ಹುಡುಗಿ ಬೇಕು.
ಆ್ಯಕ್ಚುಲಿ ನನ್ನ ಲೈಫಲ್ಲಿ ಬರೋ ಹುಡುಗಿಗೆ ಯಾವ ಕ್ವಾಲಿಟೀಸ್ ಇರಬಾರ್ದು ಗೊತ್ತಾ? ಈ ಸೊಸೈಟಿಲಿ ಸೋಷಿಯಲ್ ಸರ್ವಿಸ್ ಅಂತ ಬೇಡದೇ ಇರೋ ಕೆಲಸಗಳನ್ನು ಮಾಡಿಕೊಂಡು ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅಂತ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ತಲೆ ಹಾಕ್ತಾ ಟೈಮ್ ವೇಸ್ಟ್ ಮಾಡೋದು ಅಂದರೆ ನನಗಂತೂ ಇಷ್ಟನೇ ಆಗಲ್ಲ. ಐ ಹೇಟ್ ಇಟ್. ತುಂಬ ಚೆನ್ನಾಗಿ ಓದಿರೋ ನನ್ನ ಸ್ಟೇಟಸ್ಗೆ ಸರಿಯಾಗಿರೋ ಹುಡುಗಿ ಬೇಕು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಮ್ಮ ವಾಗ್ದೇವಿ ಮೇಡಮ್ ಪ್ರಿಂಟ್ಔಟ್ ತೆಗ್ದು ಹಾಗಿರಬೇಕು. ಯಾಕೆ ಅಳ್ತಿದ್ಯಾ? ಕೆಲ್ಸ ಇಲ್ದೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಬಂದಾಗಿಂದ ನನ್ನ ಪ್ರಾಣ ತಿಂತಿದ್ಯಾ. ಅವಳು ನಿಲ್ಲಿಸ್ತೀಯ ಅಥವಾ 4 ಹಾಕ್ಲಾ? ಯಾಕ್ರಿ ಈ ಮಗು ಮೇಲೆ ಕೋಪ ಮಾಡ್ಕೋತೀರಾ? ಇನ್ನೇನ್ ಮಾಡು ಅಂತ್ಯಮ್ಮ? ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ಪೂಜೆ ಮಾಡ್ಸಿದ್ರೆ ಇವಳು ಕಾಲು ಸರಿ ಹೋಗತ್ತೆ ಅಂತ ಕಷ್ಟಪಟ್ಟು ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಇವಾಗ ಇಲ್ಲಿಗೆ ಬಂದ್ಮೇಲೆ ಆಕಾಶ ದೀಪ ಹಚ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಹೋಗ್ಲಿ, ಯಾರ್ ಕೈಲಾದ್ರೂ ಕಟ್ಸೋಣ ಅಂದ್ರೆ ಅದಕ್ಕೂ ಒಪ್ಕೋತಾ ಇಲ್ಲ. ಎಲ್ರೂ ಹಚ್ತಿದ್ದಾರೆ. ನನ್ಗೆ ಕಾಲ್ ಇಲ್ದೇನೆ ನಾನ್ ಹಚ್ಬಾರ್ದಾ? ಕಾಲ್ ಇಲ್ದಿದ್ರೆ ಏನಕ್ಕ? ದೀಪ ಹಚ್ಬೇಕು ಅನ್ನೋ ಸಂಕಲ್ಪ ಇದೆಯಲ್ಲ. ಸರ್ಸು, ನಮ್ಗೆ ಹಾಕಿದಲ್ಲ, ಬಾ ಹೋಗೋಣ. ಅಯ್ಯೋ ಪಾಪ, ಇವಳಿಷ್ಟ ಆಸೆ ಪಡ್ತಿದ್ದಾಳೆ, ನಮ್ಗೆ ಯಾಕೆ ಅಂತಿದ್ಯಲ್ಲ? ಪುಟ್ಟಿ, ಆಕಾಶ ದೀಪ ಹಚ್ತೀಯಾ? ಪುಟ್ಟಿ, ಆಕಾಶ ದೀಪ ನೀನ್ ಹಚ್ಚು. ಇದ್ ತಗೋ, ಮೊದ್ಲು ನೀನೇ ಹೇಳಿ. ಹೇಳಿ. ಮೇಡಮ್, ರಾಹುಲ್, ಸ್ಪೆಷಲ್ ಗಿಫ್ಟ್ ಫಾರ್ ಯು ಮೇಡಮ್. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋ ಪೆನ್ನು. ಇಂಥ ಪೀಸ್ ಇರೋದು ಒಂದೇ. ಹೇಗಿದೆ ಮೇಡಮ್? ನೈಸ್ ಅಂಡ್ ಥ್ಯಾಂಕ್ ಯು. ನೈಸ್ ಅಲ್ದೆ ಇನ್ನೇನು, ಓನ್ಲಿ 1 ಪೀಸ್. ಇನ್ನೀ ನಂಬರ್ 1ಗೆ ತಪ್ಪದೇ ಇಷ್ಟ ಆಗ್ಲೇಬೇಕು. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಗುಡ್ ನೈಟ್ ರಾಹುಲ್. ಯಾ, ಗುಡ್ ನೈಟ್. ವಿಶ್ವಭಾರತಿ ವಿದ್ಯಾರತ್ನ ಶ್ರೀಮತಿ ವಿಶ್ವಾಂಬರಿ ವಾಗ್ದೇವಿ. ವಾವ್, ಗ್ರೇಟ್ ಮೇಡಮ್. ಇದೇ ರೀತಿಯಾದ ಅವಾರ್ಡ್ ಆದಷ್ಟು ಬೇಗ ನಿಮ್ಮ ಚಿಕ್ಕ ಮಗನಿಗೂ ಬರುತ್ತೆ ಮೇಡಮ್. ಎಸ್ ಮೈ ಸನ್, ಐ ನೋ ಮೈ ಸನ್ಸ್ ಕೇಪಬಿಲಿಟೀಸ್. ಹಾ, ಇದಕ್ಕಿಂತ ದೊಡ್ಡ ದೊಡ್ಡ ಅವಾರ್ಡ್ ಇನ್ನೂ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಮೆರಿಕ ಹೋಗಿ ಬಂದಿಯಲ್ಲ, ಎಲ್ಲಿವರೆಗೂ ಬಂತು ನಿನ್ ಪ್ರಾಜೆಕ್ಟ್? ಸಕ್ಸಸ್ ಮೇಡಮ್. ಆದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಒಂದೇ ಕಡೆ ಬಿಗ್ ನಂಬರಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಬೇಕು. ಆ ಲ್ಯಾಂಡ್ ಸಿಕ್ಕಿದ್ರೆ ಯು ಡೋಂಟ್ ಬಿಲೀವ್ ಮೇಡಮ್, ಅತಿ ಚಿಕ್ಕ ವಯಸ್ಸಲ್ಲೇ ಒಂದು ಬಯೋಫಾರ್ಮಿಂಗ್ ಇಂಟರ್ನ್ಯಾಷನಲ್ ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತೀನಿ. ಆ್ಯಂಡ್ ಆ ಕಂಪನಿಲಿ 40% ಶೇರ್ಸ್ನ ನಾನು ಹೋಲ್ಡ್ ಮಾಡ್ತೀನಿ. ದಟ್ಸ್ ರಿಯಲಿ ಗ್ರೇಟ್ ನ್ಯೂಸ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಸನ್. ಐ ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು ಮೇಡಮ್. ಆದ್ರೆ ಏನ್ ರಾಹುಲ್, ನಾವ್ ಅಂದ್ಕೊಂಡಿದ್ದನ್ನ ಸಾಧಿಸೋಕೆ
ಆದ್ರೆಗಳು ಕಾರಣಗಳು ಇರಕೂಡ್ದು. ಕಂಪ್ಲೀಷನ್ಸ್ ಮಾತ್ರ ಇರಬೇಕು. ಇಷ್ಟಕ್ಕೂ ನಿನ್ನ ಆದ್ರೆಗೆ ಕಾರಣ ಆಗಿರೋ ಆ ಚಾಲೆಂಜ್ ಏನು? ಲ್ಯಾಂಡ್ ಮೇಡಮ್. ಅಷ್ಟು ದೊಡ್ಡ ಲ್ಯಾಂಡು ಒಂದೇ ಕಡೆ ಸಿಗೋದು ತುಂಬಾ ಕಷ್ಟ ಇದೆ. ಒಂದು ವೇಳೆ ಸಿಕ್ಕಿದ್ರೂ ಕೂಡ ಎಷ್ಟೋ ಜನ ರೈತರಿರ್ತಾರೆ. ಎಲ್ರನ್ನೂ ಒಪ್ಸೋದು ಅಂದ್ರೆ ಅಗೈನ್ ಇಟ್ಸ್ ಅ ಬಿಗ್ ಚಾಲೆಂಜ್. ಅಗ್ರಿಮೆಂಟ್ಸು, ರಿಜಿಸ್ಟ್ರೇಷನ್ಸು ಎಲ್ಲ ಮುಗಿದ ಮೇಲೂ ಪರ್ಮಿಷನ್ ತಗೊಳ್ಳೋ ಅಷ್ಟರಲ್ಲಿ ಈ ಪ್ರಾಜೆಕ್ಟು ನಮ್ಮ ಕೈ ತಪ್ಪು ಹೋಗುತ್ತೆ. ಇಂಥ ಕಾಂಪ್ಲಿಕೇಶನ್ಸ್ ಇರೋದ್ರಿಂದಾನೇ ವರ್ಕೌಟ್ ಆದ್ರೇನೆ ಕಂಪನಿಯವರು ಅಷ್ಟು ಶೇರ್ಸ್ ಕೊಡ್ತೀನಿ ಅಂದಿದ್ದು. ಇಟ್ಸ್ ಅ ಬಿಗ್ ಡೀಲ್. ಯಾ, ನೋ ಡೌಟ್. ಇಟ್ಸ್ ರಿಯಲಿ ವೆರಿ ಬಿಗ್ ಡೀಲ್. ಯಾಕೆಂದ್ರೆ ನಮ್ಮ ಹತ್ರ ಕೂಡ ಅಷ್ಟು ದೊಡ್ಡ ಲ್ಯಾಂಡ್ ಇಲ್ಲ. ಹೋಗ್ಲಿ ರೈತರನ್ನ ಕೇಳೋಣ ಅಂದ್ರೆ ನೀನ್ ಹೇಳ್ತಿರೋ ಕಾಂಪ್ಲಿಕೇಶನ್ಸ್ ಕೂಡ ಇದೆ. ದೆನ್ ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್? ನಿಜ ಏನು ಅಂದ್ರೆ ಅಷ್ಟು ದೊಡ್ಡ ಲ್ಯಾಂಡ್ ನಮ್ಮ ಹತ್ರನೇ ಇದೆ ಮೇಡಮ್. ನಮ್ಮ ಹತ್ರ ಅಷ್ಟು ದೊಡ್ಡ ಲ್ಯಾಂಡ್ ಎಲ್ಲಿದೆ? ನಮ್ಮ ಹತ್ರ ಅಂದ್ರೆ ತಾತನ ಹತ್ರ, ನಮ್ಮ ಊರಲ್ಲಿ. ನೋ ಮೇಡಮ್, ಏನ್ ಮಾತಾಡ್ತಿದ್ಯಾ ರಾಹುಲ್? ಅಂದ್ರೆ ಆ ದುರಹಂಕಾರಿ ಹತ್ರ ನಾನು ಹೋಗಿ ನಿಮ್ ಹೊಲ ಕೊಡಿ ಅಂತ ಕೈ ಚಾಚು ಅಂತೀಯಾ? ಆ ಮನೆ ಜೊತೆ, ಆ ಊರಿನ ಜೊತೆ ಸಂಬಂಧ ಯಾವಾಗ್ಲೂ ಮುರಿದು ಬಿದ್ದೋಯ್ತು. ನಾನು ಯಾವ ಕಾರಣಕ್ಕೂ ಆ ಮನೆಗೆ ಮತ್ತೆ ಹೋಗೋದಿಲ್ಲ. ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಆದ್ರೆಗಳು ಕಾರಣಗಳು ಇರಬಾರ್ದು ಅಂತ ನೀವೇ ತಾನೇ ಹೇಳಿದ್ದು ಮೇಡಮ್. ಆದ್ರೆ ಈಗ ಯಾಕೆ ಬೇಡ ಅಂತಿದ್ದೀರಾ? ಯಾಕೆ ಇದ್ರೆ ಕೆಲವು ಕೋಟಿಗಳಿಗಿಂತ ಜೀವನ ದೊಡ್ಡದು ಮೈಸನ್. ಅದು ಯಾವತ್ತೂ ತಲೆ ತಗ್ಸಲ್ಲ. ತಲೆ ಎತ್ಕೊಂಡು ಬದುಕೋದೆ ಅದಕ್ಕೆ ಮುಖ್ಯವಾಗುತ್ತೆ. ಅದು ಹಾಗಲ್ಲ ಮೇಡಮ್. ಇಟ್ಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ಏನೋ ಸಣ್ಣ ಈಗೋಗೋಸ್ಕರ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಬಿಡೋಕ್ಕಾಗಲ್ಲ. ಪ್ಲೀಸ್ ಮೇಡಮ್. ನೋ ರಾಹುಲ್, ಒಂದು ಸಾರಿ ನೋ ಅಂತ ಹೇಳಿದ್ಮೇಲೆ ನೋ ಅಷ್ಟೇ. ನೋ ಯೂ ಟರ್ನ್. ನೀನ್ ಬೇಕಾದ್ರೆ ಇದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ನೇ ಮಾಡಬಹುದು. ಪ್ರಾಜೆಕ್ಟ್ನ ಮಾತ್ರ ಇಲ್ಲಿಗೆ ಮರ್ತು ಬಿಡು. ಯಾವ ಕಾರಣಕ್ಕೂ ಇನ್ನು ಮುಂದೆ ಈ ವಿಷಯದ ಬಗ್ಗೆ ನೋ ಡಿಸ್ಕಷನ್. ಚಿಕ್ಕವಳಿದ್ದಾಗಿಂದ ಎಷ್ಟೊಂದು ಕಷ್ಟಪಟ್ಟೆ. ಆದ್ರೆ ಒಂದಿನ ಕೂಡ ನಿಂಗ್ ಒಂದ್ ಮಾತು ಬೈಕೊಳ್ಳಿಲ್ಲ. ನೀನಿದೀಯಾ, ನೋಡ್ಕೋತೀಯಾ ಅನ್ನೋ ಧೈರ್ಯದಿಂದ ನೋವೆಲ್ಲ ಮನ್ಸೊಳ್ಗೆ ಇಟ್ಕೊಂಡು ನಗ್ತಾ ಬದುಕ್ತಿದ್ದೀನಿ. ಆದ್ರೆ ದೊಡ್ಡಯ್ಯನ್ ಪರಿಸ್ಥಿತಿ ನೋಡ್ತಿದ್ರೆ ಕರಳು ಕಿತ್ತು ಬರುತ್ತೆ. ಅವರು ಎಲ್ರ ಜೊತೆ ಸೇರಿ ಖುಷಿಯಾಗಿ ಬದುಕ್ಬೇಕಾಗಿರೋ ಈ ವಯಸ್ಸಲ್ಲಿ ಅವ್ರಿಗೆ ಯಾಕೆ ನರಕ ಯಾತ್ನೆ? ಹೋಗ್ಲಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಇಷ್ಟು ವರ್ಷ ಒಂಟಿಯಾಗಿ ಅನುಭವಿಸ್ತಿರೋ ಶಿಕ್ಷೆ ಸಾಕಾಗ್ಲಿಲ್ವಾ? ಸಾಕು ಸ್ವಾಮಿ. ಈಶ್ವರ ಪ್ರಸಾದ್ ಅವರು ಬರ್ಲಿಲ್ವಮ್ಮ? ಕಾಲು ಸ್ವಲ್ಪ ನೋವಿದೆ ಅಂತ ಬರೋಕ್ಕಾಗ್ಲಿಲ್ಲ ಅರ್ಚಕ್ರೆ. ಪ್ರತಿ ವರ್ಷನೂ ತಪ್ಪಿಸ್ದೆ ಖುದ್ದಾಗ ಅವರೇ ಬಂದು ಅವ್ರ ಮಗ ಅರುಣ್ ಪ್ರಸಾದ್ ಅವ್ರ ಹೆಸರಲ್ಲಿ ಅಭಿಷೇಕ ಮಾಡಿಸ್ತಾ ಇದ್ರು. ಅವರಿಗೆ ಮಗ ಅಂದ್ರೆ, ಕುಟುಂಬ ಅಂದ್ರೆ ಅದೇನು ಪ್ರೀತಿ. ಅದಕ್ಕೆ ಈ ವರ್ಷ ಅವ್ರು ಬರ್ದೇ ಇದ್ರು ಅವ್ರ ಹೆಸರಲ್ಲಿ ನಾನೇ ಅಭಿಷೇಕ ಮಾಡಿದೀನಿ. ಈ ಪ್ರಸಾದ ತಗೊಂಡು ಹೋಗಿ ಅವ್ರಿಗೆ ಕೊಡಮ್ಮ. ಅರ್ಥ ಆಯ್ತು ಸ್ವಾಮಿ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಂಗ್ ದಾರಿ ತೋರಿಸ್ಬಿಟ್ಟೆ ನೀನು. ದೊಡ್ಡಯ್ಯಂಗೆ ಅರುಣ್ ಮಾವ ಅಂದ್ರೆ ಎಷ್ಟು ಪ್ರೀತಿನೋ, ಅರುಣ್ ಮಾವಂಗೂ ದೊಡ್ಡಯ್ಯ ಅಂದ್ರೆ ಅಷ್ಟೇ ಪ್ರೀತಿ. ದೊಡ್ಡಯ್ಯನ್ ನೋವನ್ನ ಅರುಣ್ ಮಾವಂಗ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ತಪ್ಪದೆ ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ. ರಾಹುಲ್, ರಾಹುಲ್, ಯಾಕಿಷ್ಟು ಕೋಪ? ಏನಾಯ್ತು ನಿನಗೆ? ನೀನು ಅಮೆರಿಕದಿಂದ ಬರ್ತಿದ್ದ ಹಾಗೇನೆ ಅಮ್ಮನ ಹತ್ರ ಇಂಥ ಟಾಪಿಕ್ನ ಡಿಸ್ಕಷನ್ ಮಾಡಿದ್ರೆ? ನಾನು ಕೇಳಿದ್ರಲ್ಲಿ ತಪ್ಪೇನಿದೆ? ಆ ಪ್ರಾಜೆಕ್ಟ್ ಎಷ್ಟೋ ವರ್ಷಗಳಿಂದ ನನ್ನ ಕನಸು, ನನ್ನ ಜೀವನ ಅಣ್ಣ. ಜಸ್ಟ್ ಯೂಸ್ಲೆಸ್ ಈಗೋಗಳಿಗೋಸ್ಕರ ಈ ಪ್ರಾಜೆಕ್ಟ್ನ ಬಿಡು ಅಂತ ಹೇಳ್ತಿದ್ದಾರೆ. ಅಮ್ಮಂಗೆ ತಾತಯ್ಯ ಅಂದ್ರೆ ಆ ಊರಂದ್ರೆ ಇಷ್ಟ ಇಲ್ಲ ಕಣೋ. ಏನ್ ಮಾಡೋದು ಹೇಳು? ಇಷ್ಟ ಇರೋದು ಇಲ್ಲದೆ ಇರೋದು ಅಂದ್ರೆ ಏನು? ಇಟ್ಸ್ ಜಸ್ಟ್ ಅನ್ ಇಮೋಷನ್.
ಅವಕಾಶಕ್ಕೆ ಸರಿಯಾಗಿ ಬದಲಾಗಬೇಕು. ಅಗತ್ಯ ಬಿದ್ರೆ ನಾವು ಚೇಂಜ್ ಆಗ್ಲೇಬೇಕು. ಅಷ್ಟಕ್ಕೂ ನಾನೇನ್ ದಡ್ಡಾನ? ಅಷ್ಟು ಲ್ಯಾಂಡ್ ಎಲ್ಲಾದ್ರೂ ಸಿಕ್ಕಿದಿದ್ರೆ ಊರಲ್ಲಿರೋ ಜಾಗನ ಕಣ್ಣೆತ್ತಿ ಕೂಡ ನೋಡ್ತಿರ್ಲಿಲ್ಲ. ಈಗ ಅಷ್ಟು ಲ್ಯಾಂಡನ್ನ ಒಂದೇ ಕಡೆ ತಗೋಬೇಕು ಅಂದ್ರೆ ಕನಿಷ್ಠ ಪಕ್ಷ ಅಂದ್ರೂ 1 ವರ್ಷ ಆಗೇ ಆಗತ್ತೆ. ಅಲ್ಲಿವರೆಗೂ ಆ ಪ್ರಾಜೆಕ್ಟ್ ನಮಗೋಸ್ಕರ ಕಾಯಲ್ಲ. ಅಲ್ಲ, ಒಂದ್ಸಲ ತಾತನ ಹತ್ರ ಹೋಗಿ ಮಾತಾಡಿದ್ರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಹೋಗುತ್ತೆ. ಹಾಗಾಗಲ್ಲ. ನೀನು ಅಮೆರಿಕದಲ್ಲಿದ್ದಾಗ ತಾತಯ್ಯ ಇಲ್ಲಿ ಬಂದಿದ್ರು. ಮನೆಗೆ ಬಂದಿದ್ದ ತಾತಯ್ಯನೇ ವಾಪಸ್ ಕಳಿಸಿರೋರು ಮತ್ತೆ ಆಸ್ತಿಗೋಸ್ಕರ ತಾತಯ್ಯನ ಹತ್ರ ಹೋಗಿ ಕೇಳ್ತಾರೆ ಅಂತ ಹೇಗೆ ಅನ್ಕೊಳ್ಳೋದು? ವಾಟ್? ಮನೆಗೆ ಬಂದ ಮನುಷ್ಯನ ಹೋಗೋ ಅನ್ನೋದಂದ್ರೆ ಏನಣ್ಣ? ಅಲ್ಲ, ಆಗ ಯಾವಾಗ್ಲೂ ನಾವು ಚಿಕ್ಕವರಿದ್ದಾಗ ಹುಟ್ಟು ಬಟ್ಟೆಯಲ್ಲಿ ಆಚೆ ಕಳಿಸಿದ್ರು ಅಂತ ಕಾಲಕ್ಕೆ ಬಂದ್ ಬೀಳೋ ಅಷ್ಟು ಆಸ್ತಿನ ಯಾರಾದ್ರೂ ಬೇಡ ಅಂತ ಹೇಳ್ತಾರ? ರಾಹುಲ್, ಆ ವಿಷಯದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ನಪ್ಪ. ಪಾಪ ನೀನು ಕೂಡ ಆ ಪ್ರಾಜೆಕ್ಟ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ಯಾ. ಬಿಟ್ಬಿಡು ಅಂದ್ರೆ ನೋವಾಗದೇ ಇರುತ್ತಾ? ನನಗೂ ಹೇಳೋಕ್ ಕಷ್ಟ ಆಗ್ತಿದೆ ಕಣೋ, ಆದ್ರೆ ಹೇಳಲೇಬೇಕು. ಆ ಊರಲ್ಲಿರೋ ಹೊಲ ಸಿಕ್ಕೋದ್ರಿಂದ ಪ್ರಾಜೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಚೆನ್ನೈ ಹತ್ರ ಎಲ್ಲೋ ಒಬ್ನೇ ಓನರ್ಗೆ ಸೇರಿರೋ ತುಂಬಾ ದೊಡ್ಡ ಲ್ಯಾಂಡ್ ಇದೆಯಂತೆ. ಒಂದ್ಸಲ ಹೋಗಿ ಟ್ರೈ ಮಾಡ್ತೀನಿ. ತಪ್ಪದೆ ಅದು ವರ್ಕೌಟ್ ಆಗುತ್ತೆ ಅನ್ಕೋತೀನಿ. ಗುಡ್, ದಟ್ಸ್ ದ ಸ್ಪಿರಿಟ್. ನೋಡ್ದ್ಯಾ, ಈಗಷ್ಟೇ ಬೇರೆ ದಾರಿನೇ ಇಲ್ಲ ಅಂತ ಮಾತಾಡ್ತಿದ್ದೆ. ಯೋಚನೆ ಮಾಡಿದ್ರೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಸಲ್ಯೂಷನ್ ಇದ್ದೇ ಇರುತ್ತೆ. ಯೋಚನೆ ಮಾಡಿದೆ ಮೇಡಮ್, ನನಗೀಗ ತಾನೇ ಸೊಲ್ಯೂಷನ್ ಸಿಕ್ಕಿದೆ. ಗುಡ್, ಬೇಗ ಹೋಗಿ ಆ ಕೆಲಸನ ಮುಗಿಸ್ಕೊಂಡ್ ಬಾ. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಏನ್ ಮಾತಾಡ್ತಿದ್ಯೋ ನೀನು? ಚೆನ್ನೈ ಹತ್ರ ಅಷ್ಟು ಲ್ಯಾಂಡ್ ಎಲ್ಲಿದೆ? ಇಷ್ಟಕ್ಕೂ ಯಾವಾಗ ನಿನ್ ಫ್ರೆಂಡ್ ಮೆಸೇಜ್ ಮಾಡಿದ್ದು? ನೀನೇನ್ ಥಿಂಕ್ ಮಾಡ್ತಿದ್ಯಾ? ಮೇಡಮ್ ಹೇಗೆ ಯೋಚನೆ ಮಾಡ್ತಾರೋ ಹಾಗೆ ಅಣ್ಣ. ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಎಷ್ಟು ದೊಡ್ಡ ಗೋಡೆನ ದಾಟಬೇಕು ಅಂದ್ರೂ ಆಗಲ್ಲ ಅಂತ ಹೇಳ್ಬಾರ್ದಷ್ಟೆ. ಅಂದ್ರೆ ಇನ್ನೂ ಅರ್ಥ ಆಗ್ಲಿಲ್ವಾ ಅಣ್ಣ? ಕಣ್ಣು ಮುಂದೆನೆ ಬಂಗಾರದಂತ ತಾತನ ಹೊಲ ಇರಬೇಕಾದ್ರೆ ಚೆನ್ನೈ ಮುಂಬೈ ಅಂತ ಯಾಕೆ ಓಡಾಡ್ಲಿ? ಈಗ ನನ್ನ ಪ್ರಯಾಣ ಮಹಾದೇವಪುರದಲ್ಲಿರೋ ನನ್ನ ತಾತನ ಹತ್ರ. ಏನು ಹೇಳ್ತಿದ್ಯಾ ನೀನು? ಅಮ್ಮಂಗೆ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ಅದು ಹೇಗೆ ಗೊತ್ತಾಗತ್ತೆ? ಅವ್ರಿಗೆ ಊರಿನ ಜೊತೆ, ಊರಿನ ಜನರ ಜೊತೆ ಯಾವುದೇ ರೀತಿ ಸಂಬಂಧ ಇಲ್ವಲ್ಲ. ಅಲ್ಲಿ ವಿಷಯ ತಿಳಿಸೋ ಅವಶ್ಯಕತೆನೂ ಇರೋದಿಲ್ಲ. ಸೊ ಈ ವಿಷಯದಲ್ಲಿ ನಾನು ಸೇಫ್. ಹೊಲದ ವಿಷಯದಲ್ಲಿ ತಾತನ ಹೇಗೆ ಒಪ್ಪಿಸ್ಬೇಕು ಅನ್ನೋದು ಯೋಚನೆ ಮಾಡಬೇಕು. ತಾತ ಹಿಂಗೀಗ ಬೇಕಾಗಿರೋದು ಹೊಲನೋ ಆಸ್ತಿನೋ ಅಲ್ಲ ಕಣೋ, ನಮ್ಮ ಪ್ರೀತಿ. ನನಗಂತೂ ತಾತಯ್ಯ ಮೊನ್ನೆ ಬಂದು ಹಾಗೆ ಹೋದಾಗ ತುಂಬಾನೇ ನೋವಾಯ್ತು ಕಣೋ. ನೀನು ಹೊಲಕ್ಕೋಸ್ಕರ ಹೋದ್ರೂ ನೀನು ನೋಡಿದ್ರೆ ಸಾಕು, ತಾತನ ಮನಸ್ಸಿಗೆ ತುಂಬಾ ಖುಷಿ ಆಗತ್ತೆ. ತುಂಬಾ ಸಂತೋಷ ಪಡ್ತಾರ ಅವರು. ಹೋಗ್ಬಾ, ಇಲ್ಲಿ ಅಮ್ಮಂಗೆ ಅನುಮಾನ ಬರ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಇನ್ನು ನನ್ನ ಭವಿಷ್ಯ ಇರೋದೇ ಅಲ್ಲಿ ಅಣ್ಣ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ದರ್ಶನ ಚೆನ್ನಾಗೈತಾ ಸರ್ಸು? ತುಂಬಾ ಚೆನ್ನಾಗಾಯ್ತು ಐನೋರೆ. ಈ ಸಲ ದೇವ್ರು ಬೇಡ್ಕೊಂಡಿದ್ದನ್ನೆಲ್ಲ ಈಡೇರಿಸ್ತೀನಿ ಅಂತ ಮಾತ್ ಕೊಟ್ಟಿದ್ದಾನೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀಯ. ಎಲ್ರು ಸಂತೋಷವಾಗಿದ್ರೆ ನೀನ್ ಕೂಡ ಸಂತೋಷವಾಗಿರ್ತೀಯ. ನಿನಗ್ ವರ ಕೊಡ್ದೆ ಇನ್ ಯಾರಿಗ್ ವರ ಕೊಡ್ತಾನಮ್ಮ?
ಇಷ್ಟಕ್ಕೂ ದೇವ್ರ ಹತ್ರ ಏನ್ ವರ ಬೇಡ್ಕೊಂಡೆ ಸರ್ಸು? ಇನ್ನೇನ್ ಕೇಳ್ತಾಳೆ, ಒಳ್ಳೆ ಗಂಡ ಸಿಗ್ಲಿ ಅಂತ ಕೇಳ್ಕೊಂಡಿರ್ತಾಳೆ ಅಲ್ವೇ ನಮ್ಮ ಸರ್ಸು? ಹಂಗಂದ್ರೆ ಖಂಡಿತ ಒಬ್ಬ ರಾಜ್ಕುಮಾರ ಕುದುರೆ ಹತ್ಕೊಂಡು ನೀನ್ ಹುಡ್ಕೊಂಡ್ ಬರ್ತಾನಮ್ಮ. ಹೌದಾ ಐನೋರೆ? ಆದ್ರೆ ಒಬ್ಬ ರಾಜ್ಕುಮಾರ ಅಲ್ಲ, ಇಬ್ರು ರಾಜ್ಕುಮಾರರನ್ನ 2 ರೆಕ್ಕೆ ಇರೋ ಕುದುರೆ ಮೇಲೆ ಹತ್ತಿ ಬರೋಕ್ ಹೇಳಿ ಐನೋರೆ. ಇಬ್ರು ಯಾಕಮ್ಮ? ಒಬ್ಬ ನಂಗೋಸ್ಕರ, ಹಾ. ಇನ್ನೊಬ್ಬ ನನ್ ತಂಗಿಗೋಸ್ಕರ. ಅಯ್ಯೋ, ಬಾ. ಮನ್ಸಲ್ಲಿ ಎಷ್ಟೇ ನೋವಿದ್ರು ಎಲ್ರು ಮುಂದೆ ನಗ್ತಾನೆ ಇರ್ತಾಳೆ ನಮ್ ಸರ್ಸು. ಸರಿ ಸುಬ್ಬಿ, ಬರ್ತೀನಿ. ಸರಿ ಸರ್ಸು, ಚಿನ್ನಿ ಲಂಗ ದಾವಣಿ ತುಂಬಾ ಚೆನ್ನಾಗಿ ಹೊಲ್ದಿದ್ಯಾ, ನಂಗೂ ಹೀಗೆ ಹೊಲ್ಕೊಡು. ಸರಿ ಸುಬ್ಬಿ. ಬಾಮ್ಮ, ಬರ್ತೀನಿ ಸರ್ಸು. ಬರ್ತೀನಮ್ಮ. ಹಾ, ಬಾ. ಅಲ್ಲೇ ನಿಂತ್ಬಿಟ್ಟಿಯಲ್ಲ, ಬಾ. ಬಂದ್ಬಿಟ್ಯಾ? ಇಷ್ಟು ಬೇಗ ಬಂದ್ಯಲ್ಲ? ಇನ್ನು ಜಾತ್ರೆ 5 ದಿನ ಇದೆಯಲ್ಲ, ಮತ್ತೆ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಬಂದಿದ್ರೆ ಸಾಕಾಗ್ತಿತ್ತು. ನಾಗಮಣಿ ಬಂದಿದ್ದಾಳಲ್ಲ, ಇನ್ಯಾಕ್ ಬೈತೀಯಾ? ಬೈತೀನಿ ಅಂದ್ರೆ ಏನ್ರಿ ನಿಮ್ದು? ಯಾವಾಗ ಅವಳು ಹೋಗಿದ್ದು, ಯಾವಾಗ ಬರ್ತಿರಾಳೆ? ಇವಳ ಮುಖಕ್ಕೆ ಗುಡಿ ಗೋಪುರ ಎಲ್ಲ ಯಾಕ್ ಬೇಕು? ಹೋಗ್ಲಿ, ಇವಳಂತೂ ತಿರ್ಬೋಕಿನೇ, ಹೇಳಿದ್ರೆ ಕೇಳಲ್ಲ ಅಂತ ಅನ್ಕೊಳ್ಳಿ. ಆ ಹುಚ್ಚಿನೂ ಕಟ್ಕೊಂಡು ಹೋಗೋದ್ ಬೇಕಿತ್ತಾ? ಯಾವಾಗ ಅವಕಾಶ ಸಿಗುತ್ತೋ, ಯಾವಾಗ ತಂಗಿಗೆ ಶೃಂಗಾರ ಬಂಗಾರ ಮಾಡಿ ಊರ್ ಮೇಲೆ ತಿರುಗ್ಸೋಣ ಅಂತ ಕಾಯ್ತಿರ್ತಾಳೆ. ಯಾಕೆ ಇವಳು ಹೋಗ್ದಿದ್ರೆ ಗುಡಿ ಬಾಗಿಲ್ ತೆಗಿಯಲ್ವಾ? ದೇವ್ರಿಗೆ ಆರ್ತಿ ನೈವೇದ್ಯ ಏನು ಮಾಡಲ್ವಾ? ಅಮ್ಮ, ಗುಡಿಗೆ ತಾನೆ ಹೋಗಿದ್ದು, ಹೋದ್ರೆ ತಪ್ಪೇನೋ? ನಾವೇನ್ ಹೋಗದೇ ಇಲ್ವಾ? ಹೋಗಿದ್ವಪ್ಪ, ಆದ್ರೆ ದೇವ್ರಿಗೆ ಕೈ ಮುಗ್ದು ಬಂದ್ಬಿಟ್ವಿ. ಆದ್ರೆ ಇವಳ್ ತರ ಇಷ್ಟು ರಾತ್ರಿಲಿ ತಿರ್ಗಾಡಿಲ್ವಲ್ಲ. ಇಷ್ಟಕ್ಕೂ ಇವಳಲ್ಲಿ ತಿರ್ಗಿದ್ರೆ ನನ್ಗೇನು? ಮನೆ ಬೀಗದ ಕೈ ಕೊಟ್ಟು ಹೋಗ್ಬೇಕಲ್ವಾ? ಇವಳು ಬರೋ ತನಕ ಹೊರಗಡೆ ಜಾಗರಣೆ ಮಾಡ್ಬೇಕಾ? ಬೀಗದ ಕೈ ನಾನ್ ತಗೊಂಡ್ ಹೋಗಿಲ್ಲ ಅತ್ತೆ. ಅಲ್ಲಿ ನೋಡಿ, ಆ ಕಿಟಕಿ ಹತ್ರ ಇಟ್ಟು ಹೋಗಿದ್ದೆ. ಹೌದಾ? ಇಲ್ಲೇ ಇದೆಯಲ್ಲಮ್ಮ. ಅದಕ್ಕೆ ಏನಾದ್ರೂ ಮಾತಾಡೋ ಮೊದಲು 1-2 ಸಲ ಯೋಚನೆ ಮಾಡು ಅಂತ ಹೇಳೋದು. ಬೀಗದ್ಕಿ ಮನೆ ಎದುರಿಗೆ ಇದ್ರೂನು ಮಕ್ಕಳ ಮೇಲೆ ಅಷ್ಟು ಜೋರ ಕಿರ್ಚಾಡ್ದಿಯಲ್ಲ. ಸಾಕ್ ಸುಮ್ನಿರಿ. ಅವಳೆಲ್ಲೋ ಬೀಗ ಇಟ್ಬಿಟ್ಟೋದ್ರೆ ನನಗೆ ಗೊತ್ತಾಗೋದು? ಒಂದ್ ಮಾತ್ ಹೇಳ್ಬೇಕು ತಾನೇ? ಪ್ರಭಾಗ್ ಮೊದ್ಲೇ ಹೇಳಿದ್ದೆ ಅತ್ತೆ. ಹೌದು, ಇವಳು ಹೇಳಿದ್ಲಲ್ವಾ, ನಾನೇ ಮರ್ತು ಹೋದೆ. ಪ್ರಭಾ, ಸರ್ಸು ಬೀಗದ ಕೈ ವಿಷಯ ಹೇಳಿದ್ಲಂತಲ್ಲ, ಮತ್ತೆ ಮೊದಲೇ ಯಾಕೆ ಹೇಳಲಿಲ್ಲ ನೀನು? ಏಯ್, ನನಗೆ ಯಾವಾಗ್ಲೇ ಹೇಳ್ದೆ? ಹೇಳಿದ್ನಲ್ಲ ಪ್ರಭಾ, ಬೀಗ ಹಾಕಿ ಕಿಟಕಿ ಮೇಲಿಡ್ತೀನಿ, ನಂಗಿಂತ ಮುಂಚೆ ಬಂದ್ರೆ ತಗೊಳ್ಳಿ ಅಂದಿದ್ನಲ್ಲ. ಯಾಕೆ ಹೇಳಿಲ್ಲ ಅಂತಿದ್ಯಾ? ಅಂದ್ರೆ ಏನೇ ನಿನ್ ಉದ್ದೇಶ? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನೋಡಮ್ಮ ಹೇಗ್ ಮಾತಾಡ್ತಾ ಇದ್ದಾಳೆ. ಅವಳು ಏನ್ ಬೇಕಾದ್ರೂ ಹೇಳ್ತಾಳೆ. ಸುಳ್ಳು ಹೇಳೋ ಬುದ್ಧಿ ನನ್ ಮಗಳಿಗಿಲ್ವೇ? ನಿನಗಿದೆ. ಆವಾಗ ಯಾವಾಗ್ಲೋ ನಿಮ್ಮಪ್ಪ 2 ವರ್ಷಕ್ಕೆ ದುಡ್ಡು ಕಳಿಸ್ತೀನಿ ಅಂತ ಹೇಳಿ ನಿಮ್ಮನ್ನ ನನ್ ತಲೆ ಕಟ್ಬಿಟ್ಟು ಹೋದ. ಎಲ್ಲಿವರೆಗೂ ಅವ್ನ್ ದುಡ್ಡು ಕಳ್ಸೋದಿರ್ಲಿ, ಒಂದ್ ಪತ್ರ ಕೂಡ ಬರ್ದಿಲ್ಲ. ನೀನು ಆ ಸುಳ್ಳುಗಾರನ್ ಮಗಳೇ ತಾನೆ? ನಿನಗೂ ಆ ಬುದ್ಧಿನೇ ಬಂದಿದೆ. ಯಾಕೆ ಯಾಕೆ ಯಾವಾಗ್ಲೂ ಹಳೆದನ್ನ ಹೇಳ್ತಾ ಕೂತಿರ್ತೀಯಾ? ಬೀಗದ ಕೈ ಸಿಕ್ತು ತಾನೆ, ಒಳಗ್ ನಡಿ. ಈ ಕೆಲ್ಸಕ್ ಬಾರ್ದವ್ರಿಂದ ಏನು ಉಪಯೋಗ ಇಲ್ದಿದ್ರು ಮಾತಾಡಕ್ ಮಾತ್ರ ಬಿಡಲ್ಲ. ಬಾರೆ, ಆ ಬಿಗದ್ ಕೈ ಕೊಡಿಲಿ.
ಅಳ್ಬೇಡಮ್ಮ. ಇಲ್ಲಿ ನೋಡು, ಆಗೋಯ್ತು, ಬಂದ್ಬಿಡ್ತೀನಿ. ಅರೆ ಚಿನ್ನಿ, ಯಾಕಮ್ಮ, ಯಾಕೆ ಅಳ್ತಿದ್ಯಮ್ಮ? ಅಳ್ಬೇಡ, ಸುಮ್ನಿರು, ಅಪ್ಪ ಬಂದ್ಬಿಡ್ತಾರೆ. ಏನ್ ಬೇಕಮ್ಮ? ಅಳ್ಬೇಡ ಚಿನ್ನಿ, ಅಳ್ಬೇಡ, ಅಪ್ಪ ಬಂದ್ಬಿಡ್ತಾರೆ, ಇರು. ಅಳ್ಬೇಡಮ್ಮ, ಅಳ್ಬೇಡ, ಸುಮ್ನಿರು. ಹಸಿವಾಗ್ತಿದ್ಯಾ? ಒಂದೇ ನಿಮಿಷ, ಈಗಲೇ ಬರ್ತೀನಿ. ಅಯ್ಯೋ, ಹಾಲೇ ಇಲ್ಲ. ಹಾಲಿನ ತಾತ ಹಾಲೇ ಕೊಡ್ಲಿಲ್ಲ. ಇಲ್ಲಿ ಚಿನ್ನಿ ಹಸಿವಿಂದ ಅಳ್ತಿದ್ದಾಳೆ. ಏನ್ ಮಾಡ್ಲಿ? ಅಯ್ಯೋ, ಈಗೇನ್ ಮಾಡ್ಲಿ? ಏನಮ್ಮ, ಅಳ್ಬೇಡ ಪುಟ್ಟ, ಅಪ್ಪ ಬಂದ್ಬಿಡ್ತಾರೆ. ಅಯ್ಯೋ, ಬಾರಮ್ಮ, ಬಾ ಕಂದ. ಏನಮ್ಮ ಸರ್ಸು, ಯಾಕಮ್ಮ ಪಾಪನ ಕಾಲ್ ಮೇಲೆ ಮಲಗಿಸಿದ್ಯಾ? ಜೋಲಿನ ಮಲಗಿಸೋದಲ್ವಾ? ಈಗಷ್ಟೇ ಜೋಲಿಯಿಂದ ಎತ್ಕೊಂಡೆ ಅಪ್ಪ. ಪಾಪ ಹಸ್ವು ತಡಿಯೋಕ್ಕಾಗ್ದೆ ಅಳ್ತಾನೇ ಇದ್ಲು. ಹಾಲೇ ಇರ್ಲಿಲ್ಲ. ಅದ್ಯಾಕಮ್ಮ ಇವತ್ತು ಹಾಲು ಕೊಟ್ಟಿಲ್ವಾ? ದುಡ್ಡು ಕೊಡ್ಲಿಲ್ಲ ಅಂತ ಇವತ್ತು ಹಾಲಿನ ತಾತ ಹಾಲು ಕೊಡ್ಲಿಲ್ಲ ಅಪ್ಪ. ಆದ್ರೆ ಚಿನ್ನಿ ಅಳೋದ್ ನಿಲ್ಸ್ಲೇ ಇಲ್ಲ. ಅದಕ್ಕೆ ಈ ಜೇನ್ ತಿನ್ಸಿ ಮಲಗಿಸಿದೀನಿ. ಭಗವಂತ, ಯಾಕಿಷ್ಟು ಪರೀಕ್ಷೆ ಮಾಡ್ತಿದೀಯಾ? ನನ್ನ ಹೆಂಡತಿ ಕರ್ಕೊಂಡು ನನ್ನ ಮಕ್ಕಳನ್ನ ತಬ್ಲಿ ಮಾಡಿದೆ. ಸ್ನೇಹಿತಂಗೆ ಸಹಾಯ ಮಾಡಿದ್ದಕ್ಕೆ ಊರಲ್ಲಿ ಯಾವ ಆಧಾರನೂ ಇರದೇ ಇದ್ದಾಗಾಯ್ತು. ಈ ಎಳೆ ಮಗುಗೆ ಹಾಲು ಕೊಡೋ ಪರಿಸ್ಥಿತಿನೂ ಇಲ್ದಾಗೋಯ್ತು. ನಿನ್ನ ಅಮ್ಮ ದೂರ ಆದಾಗ ಜೀವನನೇ ಮುಗ್ದೋಯ್ತು ಅನ್ಕೊಂಡೆ. ಇಲ್ಲಮ್ಮ, ಇಲ್ಲ, ನಿಮಗೋಸ್ಕರ ಹೊಸ ಜೀವನನ ಶುರು ಮಾಡ್ತೀನಿ.
ಏನೋ ಒಂದು ಮಾಡ್ತೀನಮ್ಮ. ಎಷ್ಟು ಕಷ್ಟ ಆದರೂ ಸರಿನೇ, ನನ್ನ ಪ್ರಾಣ ಕೊಟ್ಟಾದರೂ ಸರಿ, ನಿಮಗೇನು ಕೊರತೆ ಆಗದಿರೋ ನೋಡ್ಕೋತೀನಿ. ಹ. ಇಂಥ ಪರಿಸ್ಥಿತಿಲಿ ಈ ನಿರ್ಧಾರ ಯಾಕೆ ಭಾವ? ಮಕ್ಕಳನ್ನ ಬಿಟ್ಟು ಒಬ್ಬನೇ ಅಷ್ಟು ದೂರ ಹೋಗೋದು ಅನಿವಾರ್ಯನಾ? ಇನ್ನೊಂದ್ಸಲ ಯೋಚನೆ ಮಾಡು ಭಾವ. ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡೆ ಭಾವ. ಇನ್ನು ಈ ಊರಲ್ಲಿ ನನಗೆ ಅಂತ ಏನಿದೆ ಹೇಳು? ಮನೆ ಹೋಯ್ತು, ಹೊಲನೂ ಕಿತ್ಕೊಂಡ್ರು. ಸಂಪಾದನೆ ಮಾಡ್ತೀನಿ ಭಾವ. ಅಲ್ಲಿಗೆ ಹೋಗಿ ಚೆನ್ನಾಗಿ ದುಡ್ಕೊಂಡು ಬರ್ತೀನಿ. ಸ್ವಲ್ಪ ದಿನ ಕಷ್ಟಪಟ್ಟು ಒಂದಷ್ಟು ದುಡ್ಡು ಉಳಿಸಿ ಇವರಿಗೋಸ್ಕರ ಮತ್ತೆ ಇಲ್ಲಿಗೆ ಬರ್ತೀನಿ ಭಾವ. ಹೋದ್ಮೇಲೆ ಪ್ರತಿ ತಿಂಗಳು ದುಡ್ಡು ಕಳಿಸ್ತೀನಿ. ಅಲ್ಲಿವರೆಗೂ ಸರಸ್ವತಿನ ಓದಿಸಿ ಚೆನ್ನಾಗಿ ನೋಡ್ಕೊ. ಆಗ್ಲಿ ಭಾವ, ಹಾಗೆ ಆಗ್ಲಿ. ಎತ್ಕೊಳ್ಳಮ್ಮ. ಸರಸ್ವತಿ, ತಂಗೇನ್ ಚೆನ್ನಾಗಿ ನೋಡ್ಕೋಮ್ಮ. ನೀನು ಚೆನ್ನಾಗಿ ಓದ್ಕೋಬೇಕು. ಅಮ್ಮನು ದೇವ್ರ ಹತ್ರ ಹೋಗ್ಬಿಟ್ಲು. ನೀನು ಕೂಡ ನಮ್ಮನ್ನ ದೂರ ಮಾಡಿ ಹೋಗ್ತಿದ್ಯಪ್ಪ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಮ್ಮ? ನಿಮಗೋಸ್ಕರನೇ ದುಡ್ಡು ಸಂಪಾದನೆ ಮಾಡಕ್ ಹೋಗ್ತಿದ್ದೀನಿ. 1-2 ವರ್ಷ ಅಮ್ಮ. ಚೆನ್ನಿಗೆ ಮಾತು ಬರೋ ಅಷ್ಟರಲ್ಲಿ ಬಂದ್ಬಿಡ್ತೀನಲ್ಲ, ಸರಿನಾ? ಸರಿ ಅಪ್ಪ. ಇದು ನಿನ್ನ ಅಮ್ಮನ ಮಂಗಳಸೂತ್ರ. ಇದು ನಿನ್ನ ಹತ್ರ ಇದ್ರೆ ಅಮ್ಮನೇ ನಿನ್ನ ಹತ್ರ ಇದ್ದ ಹಾಗೆ. ಅಳ್ಬೇಡಮ್ಮ, ಯಾವತ್ತೂ ಅಳಬಾರ್ದು ಅಂತ ಅಮ್ಮ ಹೇಳಿದ್ಲಲ್ವಾ? ಮರ್ತು ಬಿಟ್ಯಾ? ಇಲ್ಲ, ಅಳಲ್ಲ. ನನ್ನ ಬಂಗಾರಿ ನೀನು. ಹುಷಾರು. ಅತ್ತೇನು ಮಾವನು ಚೆನ್ನಾಗಿ ನೋಡ್ಕೋ. ಅಮ್ಮ ಸರಸ್ವತಿ, ಹಾಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ನೀನು ಓದ್ದೇ ಇದ್ರೂ ಪರವಾಗಿಲ್ಲ, ನೀನು ಸುತ್ತ ಇರೋ ಒಳ್ಳೆ ಮನುಷ್ಯರನ್ನ ಮಾತ್ರ ಯಾವತ್ತೂ ದೂರ ಮಾಡ್ಕೋಬೇಡಮ್ಮ. ಯಾಕೆಂದ್ರೆ ಓದು, ದುಡ್ಡು ಎಲ್ಲಕ್ಕಿಂತ
ದರಿದ್ರದವಳು ಹೇಗಿರ್ತಾಳಯ್ಯ ನಮ್ಮ ಮನೇಲಿ? ನಾನ್ ಅದನ್ನ ಒಪ್ಪಲ್ಲ. ಅವ್ರು ನಮ್ಮ ಮನೇಲಿ ಕಾಲಿಡೋದಕ್ಕೆ ನಾನ್ ಸತ್ರು ಒಪ್ಪಲ್ಲ. ನಿನಗೆ ಪುಣ್ಯ ಬರುತ್ತೆ ಕಣೆ. ಜೋರಾಗಿ ಮಾತಾಡ್ಬೇಡ್ವೆ, ಅವಳು ಹೊರಗಡೆನೇ ಇದ್ದಾಳೆ. ನಿನಗೆ ಪುಣ್ಯ ಬರುತ್ತೆ, ಜೋರಾಗಿ ಮಾತಾಡ್ಬೇಡ್ವೆ. ಯಾರ್ ಬರಕ್ ಹೇಳಿದ್ದು? ಹೋಗ ಕೇಳು. ಇಷ್ಟಕ್ಕೂ ಯಾರನ್ ಕೇಳಿ ಕರ್ಕೊಂಡ್ ಬಂದ್ರಿ? ಇಲ್ಲಿ ನಿನ್ ಮಕ್ಳನ್ ಬೆಳ್ಸಕ್ಕೆ ಗತಿ ಇಲ್ದೆ ಹೋದ್ರು ಅವ್ರನ್ ಸಾಕ್ತೀನಿ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ದೊಡ್ಡ ಗಂಡ್ಸು. ಹಾಗಂದ್ರೆ ಹೇಗೆ? ಅವ್ರಿಗೀಗ ನಮ್ಮನ್ ಬಿಟ್ರೆ ಬೇರೆ ಯಾರೇ ಇದ್ದಾರೆ? ನಾವು ಬೇಡ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಅಮ್ಮ ಇಲ್ಲ, ಅಪ್ಪ ಏನೋ ಸಂಪಾದನೆ ಮಾಡೋಕೆ ದೇಶನೇ ಬಿಟ್ಟು ಹೋದ. ಸಂಪಾದನೆಗೋಸ್ಕರ ಅಲ್ಲಯ್ಯ, ಈ ದರಿದ್ರನ ನೋಡ್ಕೊಳಕ್ಕಾಗಲ್ಲ ಅಂತ ನಿನ್ ತಲೆ ಕಟ್ ಹೋಗಿದಾನೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯೇ? ನಾವಿದ್ದೀವಿ, ಸ್ವಂತ ಮಕ್ಕಳಾಗಿ ನೋಡ್ಕೋತೀವಿ ಅನ್ನೋ ನಂಬಿಕೆ ಇಟ್ಟು ಭಾವ ಇಲ್ಲಿಗೆ ಬಿಟ್ಟು ಹೋಗಿದಾರಷ್ಟೇ. ಭಾರ ಆಗಲ್ವೇ? ನನಗ್ ಮಾತ್ರ ಬಾರಾನೆ. ಇವ್ರನ್ನ ಬೆಳ್ಸೋದು ನನ್ ಕೈಯಲ್ಲಿ ಆಗಲ್ಲ. ನಮ್ಗೇನು ಖರ್ಚಿಲ್ವೇ? ಭಾವ ಪ್ರತಿ ತಿಂಗಳು ದುಡ್ಡು ಕಳಿಸ್ತೀನಿ ಅಂತ ಹೇಳಿದಾರೆ. ಎಷ್ಟ್ ಕಳಿಸ್ತಾರಂತೆ? ಲಕ್ಷನ ಕೋಟಿನ? ನನ್ ದೇಹ ಮುಚ್ಚೋಷ್ಟನ್ ಸುರಿದ್ರು ಇವ್ರನ್ನ ನೋಡ್ಕೊಳ್ಳೋದ್ ನನ್ ಕೈಲಾಗಲ್ಲ. ನಿನಗೇನ್ ಹೇಳು, ನಾಟಕ ಅಂತ ಹೇಳಿ ಊರ್ ತಿರ್ಗೋಕ್ ಹೋಯ್ತೀಯ. ಅವಳ ಜೊತೆ ಅವಳ ದಡ್ಡಿ ತಂಗಿ ಜೊತೆ ನಾನ್ ಸಾಯ್ಬೇಕಾ? ನೀನ್ ತಿನ್ ಸಾಯೆ. ನಾವು ಆ ದರಿದ್ರವಳನ್ನ ನೋಡೋದು ಪಾಪನೆ. ಅಮ್ಮನ ಅವರೇ ತಿನ್ಕೊಂಡ್ಬಿಟ್ರು, ಅಪ್ಪ ಬಿಟ್ಟು ಓಡೋದ. ಇಂಥವ್ರನ್ನ ಮನೇಲಿ ಇಟ್ಕೊಂಡ್ರೆ ಆ ದರಿದ್ರ ನಮ್ಗ್ ಅಂಟ್ಕೊಳ್ಳುತ್ತೆ. ಹೀಗ್ ಮಾತಾಡೋಕೆ ನಿನಗೆ ಮನ್ಸು ಹೇಗೆ ಬರುತ್ತೆ ನಾಗಮಣಿ? ಪಾಪ ತಾಯಿಲ್ದಿರೋ ಮಕ್ಕಳು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸ್ತಾ ಇಲ್ವಾ? ಈಗ ಅವ್ರನ್ನ ಹಾಗೆ ಬಿಟ್ರೆ ನಾಳೆ ನಮ್ಮ ಊರವರು ತಾಯಿಲ್ದಿರೋ ಮಕ್ಕಳನ್ನ ಅನಾಥವಾಗಿ ಬಿಟ್ಟು ಹೋದ ಅಂತ ನಮ್ ಬಗ್ಗೆನೂ 4 ಜನ 4 ಮಾತು ಅನ್ಕೊಳಲ್ವಾ? ಹಾ, ಅಂದ್ಕೊಂತಾರೆ. ಬಂದ್ಬಿಟ್ಟ ದೊಡ್ಡ ಮರ್ಯಾದಸ್ತ. ಯಾರೇನ್ ಅನ್ಕೊಂಡ್ರೆ ನನಗೇನು? ಅವ್ರೇನಾದ್ರೂ ನನಗೆ ಹಿಟ್ ಕೊಡ್ತಾರ, ಬಟ್ಟೆ ಕೊಡ್ತಾರ? ನನ್ನ ತಂಗಿ ಮಕ್ಕಳು ನಾಗಮಣಿ, ನಾನು ಭಾವನಿಗೆ ಮಾತು ಕೊಟ್ಟಿದ್ದೀನಿ. ಇದೊಂದ್ಸಲ ಒಪ್ಕೊಳೆ, ಈ ಜನ್ಮದಲ್ಲಿ ಇನ್ನೇನು ಕೇಳಲ್ವೇ? ಇದೊಂದು ಮಾಡೆ ಒಪ್ಕೊಳೆ. ಒಪ್ಕೋ ಅಮ್ಮ. ಸರಸ್ವತಿ ಮತ್ತೆ ಚಿನ್ನಿ ಜೊತೆ ನಾನು ಆಟ ಆಡ್ತೀನಿ. ನನ್ನ ಹತ್ರ ಮಾತ್ರ ಆಡಲ್ಲ, ಊರವ್ರೆಲ್ಲ ಬೇಕು ನಿಂಗೆ. ಅಮ್ಮ ಒಪ್ಕೋಬೇಡ್ವೆ? ಅವ್ರಿದ್ರೆ ನನ್ ಗೊಂಬೆನೂ ತಗೋತಾರೆ, ನನ್ ಬಟ್ಟೆನೂ ಹಾಕೋತಾರೆ. ಬೇಡಮ್ಮ, ಅವ್ರಿದ್ರೆ ನಾನ್ ಒಪ್ಕೊಳ್ಳಲ್ಲ. ತಪ್ಪಮ್ಮ, ಹಾಗೆ ಹೇಳ್ಬಾರ್ದು. ಅವ್ರು ಯಾರು? ನಿನ್ನ ಅತ್ತೆ ಮಕ್ಕಳೇ ಅಲ್ವಾ? ಎಲ್ರೂ ಸೇರಿ ಖುಷಿಯಾಗಿರ್ಬೇಕು. ನಿನ್ನ ಮಾವ ದುಬೈಯಿಂದ ನಿಮ್ಮೆಲ್ರಿಗೂ ಏನೇನೋ ಕಳಿಸ್ತಾರೆ. ನಾಗಮಣಿ ಒಪ್ಕೋ ನಾಗಮಣಿ. ಇದೊಂದು ಮಾತಾಗಲ್ಲ ಅನ್ಬೇಡ. ನಿನಗೆ ಪುಣ್ಯ ಬರುತ್ತೆ ನಾಗಮಣಿ. ಕೈ ಬಿಡು. ನೋಡಿ, ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ಒಪ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತು ನಾಗಮಣಿ, ನಿನ್ನ ಮಾತಷ್ಟೇ ಹೊರಟು, ಮನಸ್ಸು ಮೃದು. ಅವ್ರನ್ನ ನಿನ್ ಸ್ವಂತ ಮಕ್ಕಳ ತರ ನೋಡ್ಕೋತೀಯ ಅಂತ ನಂಗೆ ಗೊತ್ತು. ನಿಲ್ಸಿ ಸಾಕು. ಸ್ವಂತ ಮಕ್ಕಳು ಅಲ್ಲ, ಮಣ್ಣು ಅಲ್ಲ. ಇರೋದಕ್ಕಷ್ಟೇ ಒಪ್ಕೊಳ್ತಾ ಇದ್ದೀನಿ. ಆದ್ರೆ ಮನೇಲಲ್ಲ, ಹೊರಗೆ ದಿನ ಒಂದ್ ಮುದ್ದೆ ಇಡ್ತೀನಿ. ಆ ವರಾಂಡದಲ್ಲೇ ಬಿದ್ದಿರ್ಲಿ.
ಬಾಗಲ್ ದಾಟಿ ಒಳಗಡೆ ಕಾಲಿಡೋಕ್ ಮಾತ್ರ ಬಿಡೋದಿಲ್ಲ. ಮನುಷ್ಯಳ ನೀನು ಸ್ವಲ್ಪ ಕೂಡ ಕನಿಕರ ಇಲ್ಲ. ಚಿಕ್ಕ ಮಕ್ಕಳು ವರಾಂಡದಲ್ಲಿ ಹೇಗಿರ್ತಾರೆ? ಇದ್ರೆ ಇರಕ್ ಹೇಳು, ಇಲ್ದಿದ್ರೆ ಸಾಯಕ್ ಹೇಳು. ನನ್ ಮಾತಂದ್ರೆ ಮಾತೆ. ದರಿದ್ರದವ್ರು. ತಂಗಿ ಮಕ್ಕಳನ್ನ ಜೋಪಾನವ ಕಾಪಾಡೋದಿರ್ಲಿ, ಕನಿಷ್ಠ ಮನುಷ್ಯರ ಹಾಗೂ ನೋಡ್ಕೊಳಕ್ಕಾಗ್ತಾ ಇಲ್ಲ. ನಂದು ಒಂದು ಬದುಕ. ಈಗ ಮಕ್ಕಳಿಗೆ ಏನ್ ಹೇಳಿ?